ನೀವು ಅಭಿನಯ ಭಾರ್ಗವರು ಅಂತ ತೋರಿಸಿದ್ರೆ ಎಲ್ರಿಗೂ ಬೆಂಗಳೂರಿನ ಅಲ್ಪಸಂಖ್ಯಾತರಿಗೆ ಈ ಗೋಧೂಳಿಗೆ ಸ್ವಾಗತ. ವಿಷಯ ಬಂದು ನಾವೆಲ್ಲ ಸಾಫ್ಟ್ವೇರ್ನವರು, ಬಹಳ ಸಾಫ್ಟ್ ಜನ. ಊರಿಗೆಲ್ಲ ಹೋದ್ರೆ ಕೆಲಸನೇ ಕೊಡಲ್ಲ ನಮಗೆ. ನಮ್ಮ ಹಳ್ಳಿಗೆ ಹೋದ್ರೆ ಸಾಕು, ಸಾಫ್ಟ್ವೇರ್ ನಾನು ಪಡ್ಕೊಂಡಲ್ಲಿ ಎತ್ಕೊಡ್ದಪ್ಪ. ನಾವು ಬಸ್ಸಲ್ಲಿ ನಿಂತಿದ್ರು, ಸಾಫ್ಟ್ವೇರ್ ನಾನು ಕುತ್ಕೊಳ್ರಿ, ನೀವು ಸಣ್ಣದ ಶಕ್ತಿ ಇರೋದು ಕುತ್ಕೊಂಡ್ಬಿಡಿ. ಏನ್ ಸಾಫ್ಟ್ವೇರ್ ನೋಡ್ಕೊಂತೀರಾ ನಮ್ಮನ್ನ ಅಂತೀರ. ಸಾಫ್ಟ್ವೇರ್ ನೋಡ್ಕೊಂಡು ನಾವು ಹಂಗ ಇದ್ದೇ ಇದ್ದು ಒಂದಿನ ನಮ್ಗೆ ಈ ಬಾಡಿ ಎಲ್ಲ ಏನು ಇಲ್ಲ, ಬರೀ ತಲೆ ಓಡ್ತಾ ಇರುತ್ತೆ. ನಿಮ್ಗೆ ಎಲ್ಲಿ ಹೋಗ್ತೀವಲ್ಲ ಬರೀ ತಲೆ ಕಾಣ್ತಾ ಇರುತ್ತೆ ಆಫೀಸಲ್ಲೆಲ್ಲ. ಹಂಗ ಆಗ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಹಂಗ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ವಿಷಯಕ್ಕೆ ಬರೋಣ. ಇಷ್ಟೊತ್ತು ಮಾತಾಡಿ ಸುಮ್ಮನೆ ವಿಷಯಕ್ಕೆ ಬರೋಣ. ಸೊ ವಿಷಯ ಏನಪ್ಪಾ ಅಂದ್ರೆ, ನಾನು ಒಂದಿನ ಬೆಳಗ್ಗೆ ಎದ್ಬಿಟ್ಟು ಬೈಕ್ ಕತ್ಕೊಂಡು ಇನ್ನೇನು ಹೊರಡಬೇಕು. ನಮ್ಮ ಮೇಲ್ಗಡೆ ಮನೆ ಆಂಟಿ ಕರೆದ್ರು, ಅವ್ರು ಲೆಕ್ಚರರ್ ಕರೆದ್ಬಿಟ್ಟು, ಪ್ರತಾಪ್ ಬಾರ ಇಲ್ಲಿ ಹೋದೆ. ಅಲ್ಲ ಕಣ, ನೀವೇನ್ ಆಫೀಸಿಗೆ ಹೋಗ್ತೀರಾ ಇಲ್ಲ ಬೈಕ್ ರೇಸಿಗೆ ಹೋಗ್ತೀರಾ ಅಂತ ಕೇಳಿದ್ರು. ಯಾಕ ಆಂಟಿ ಅಂದೆ. ಅಲ್ಲ KTM ಬೈಕು, ಮೇಲ್ಗಡೆ ಒಂದು ಹೆಲ್ಮೆಟ್, ಕೆಳಗ್ ಪ್ಯಾಡು, ಬಿದ್ರು ಏನಾಗ್ದಿರ ಅಂತ ಜಾಕೆಟ್, ಈ ಗ್ಲೌಸು, ಹೆಲ್ಮೆಟ್ ಒಳಗೆ ಒಂದು ಮಾಸ್ಕು, ಇಷ್ಟೆಲ್ಲ ಹಾಕೊಂಡು ಹೋಗ್ತಿರಲ್ಲಪ್ಪ, ಇಲ್ಲಿಂದ 6 ಕಿಲೋಮೀಟರ್ ಹೋಗಕ್ಕೆ ಯಾಕೆ ಅಂತ ಕೇಳಿದ್ರು. ನಾನು ಏನಂತ ಹಿಂಗ್ ಕೇಳ್ತೀರಾ, ಬೆಂಗಳೂರು ಗೊತ್ತಲ್ಲ ನಿಮ್ಗೆ, ಬಿದ್ರೆ ಚಪಾಟಿ ಹೊಚ್ಕೊಂಡು ಹೋಗ್ಬಿಡ್ತಾನೆ. BMTCಗೂ ಯಮನಿಗೂ ಏನೋ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ಆಂಟಿ ಇತ್ತು, ಹೌದೇನಪ್ಪ ಅಷ್ಟು ಬಿಡೋಕೆ ಹೋಗ್ತೀರಾ ನೀವು? ಇಲ್ಲ ಆಂಟಿ, ನಾವು ರೂಲ್ಸ್ ಫಾಲೋ ಮಾಡೋದ್ರಲ್ಲಿ ಪಕ್ಕ. 40 ಮೇಲೆ ಹೋದ್ರೆ ಕೇಳ್ರಿ ನಮ್ ಗಾಡಿ, ಆದ್ರೂ ರೈಟ್ ಸೈಡ್ಗೆ ಹೋಗ್ತಿರ್ತೀವಿ. ಹಿಂದ್ಗಡೆ ಪವನ್ ಅಂತ ಆರು ನೋಡಿದ್ರು ನಾವೇನ್ ತಲೆ ಕಟ್ಸ್ಕೊಳ್ಳೋರು, ರೈಟ್ ಸೈಡ್ಗೆ ಹೋಗ್ತಿರ್ತೀವಿ ನಾವು. ಒಂದ್ಸರಿ ನಾನು ಹಿಂಗೆ ಹೋಗ್ತಾ ಇದ್ದೆ, ಪಕ್ಕದಾಗ ಎಕ್ಸೆಲ್ ನಂಗೆ ಬರೋತ್ತ ಹೋಗ್ತಾರೆ. ಸೊ ಹಿಂಗೆ ಬೈಕ್ ಹತ್ಕೊಂಡು ಇಷ್ಟೆಲ್ಲ ಮೈ ಮೇಲೆ ಹಾಕೊಂಡು ಬಂದೆ. ಕರೆಕ್ಟ್ ಉಡುಪಿ ಗಾರ್ಡನ್ ಸಿಗ್ನಲ್ ಹತ್ರ ನಿಂತ್ಕೊಂಡೆ, ಫುಲ್ ಜಾಮ್ ಆಗಿತ್ತು. ಲೆಫ್ಟ್ ಸೈಡ್ ಆನಂದ ಭವನ್ ಪಕ್ಕಕ್ಕೆ ಒಬ್ಳು ಹುಡುಗಿ ನಿಂತ್ಕೊಂಡಿದ್ಲು. ಏನ್ ಸಖತ್ತಾಗಿದ್ಲು ಅಂದ್ರೆ, ಈ ರಂಬೆ ಊರ್ವಶಿ ಮೇನಕ್ಕೆ ನಾನು ನೋಡಿಲ್ಲ, ಹೋಲಿಸ್ಕೆ ಬೋದ್ ಅವಳಿಗೆ. ಸೊ ನೋಡ್ತಾ ಇದ್ದೆ ನಾನು, ಅಣ್ಣ ಅವಾಗ ಏನ್ ಸುಳ್ಳು ಹೇಳ್ತೀರ. ಆದ್ರೂ ಚೆನ್ನಾಗಿರೋರ ಅವರೇಜ್ ಇರೋರು ಇಲ್ಲಾಂದ್ರೆ ಬಿಲ್ಡಿಂಗ್ ನಿಂತೋಗ್ಬಿಡುತ್ತೆ. ಹಂಗೆ ನಿಂತ್ಕೊಂಡಿದ್ದೆ. ಪುರುಷ ಸಹಜ ಲಕ್ಷಣ ನೋಡ್ತಿದ್ದೆ ನಾನು. ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮಂದ್ರು ಇದ್ರು, ಅವರು ಅದೇ ಪೊಸಿಷನ್, ಅದೇ ಜಾಕೆಟ್. ಒಬ್ಬನ ಹತ್ರ KTM, ಒಬ್ಬನ ಹತ್ರ ರಾಯಲ್ ಎನ್ಫೀಲ್ಡ್. ಆ ರಾಯಲ್ ಎನ್ಫೀಲ್ಡ್ 5ನೇ ಗೆರೆಗೆ ಹಾಕಲ್ಲ ಸಾಫ್ಟ್ವೇರ್. ಏನೋ ರಿಲೇಟ್ ಮಾಡ್ಕೊಂಬಿಡ್ರಿ ನೀವು. ಸೊ ಹಂಗೆ ನಿಂತ್ಕೊಂಡಿದ್ದ, ಹುಡುಗಿ ನೋಡ್ತಿದ್ದೆ. ಮತ್ತೆ ಅವಳು ಗ್ಯಾದರ್ ಮಾಡ್ಬೇಕಲ್ಲ ಅಟೆನ್ಷನ್, ಹೆಲ್ಮೆಟ್ ತೆಗೆಯೋದೇನು, ವಾಚ್ ಮುಟ್ಕೊಳ್ಳೋದು. ಈ ಸಾಫ್ಟ್ವೇರ್ ಇಂಜಿನಿಯರ್ ಬೈಕ್ನಾಗ ಹೋಗ್ತಿದಾರೆ ಅಂದ್ರೆ ರೋಡ್ ಮೇಲೆ ಒಂದು 4 ಲಕ್ಷ ರೂಪಾಯಿ ನಡ್ಕೊಂಡು ಹೋದಂಗೆ ಲೆಕ್ಕ. 6,000 ರೂಪಾಯಿ ಶೂ, 2,000 ರೂಪಾಯಿ ಪ್ಯಾಂಟ್, 3,000 ರೂಪಾಯಿ ಶರ್ಟ್. ಅದೇನಾದ್ರು ಮದುವೆಗೆ ದರಿದ್ರಕ್ಕೆ ಚೈನ್ ಮಾಡಿಸಿದ್ರೆ ಅದು ಏನಿಲ್ಲ ಅಂದ್ರೆ ಅದು ಚಲೋ ಇರ್ತದೆ. ಸೊ ಹಿಂಗೆ ಅವನ್ನೆಲ್ಲ ಹುಡುಗಿಗೆ ತೋರ್ಸೋದು. ಹಿಂಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ನಾವು ಕಷ್ಟ ಪಡ್ತಿದ್ರು 10 ಜನ. ಯಾವನ ಒಬ್ಬ ಮಡ್ಗಾಡಿ ಇಲ್ದ್ರೆ ಡಿಯೋದಾಗ ಬಂದು ಅಂತ ನಾನು ಹೇಳಿದೆ, ಲವ್ ಇಸ್ ಬ್ಲೈಂಡ್ ಪಕ್ಕದಾಗೆ ಎಸ್ ಬ್ರೋ ಅಂತ. ಸೊ ಹಿಂಗೆಲ್ಲ ಕಷ್ಟ ಪಡ್ಕೊಂಡು ನಾವು ಆಫೀಸಿಗೆ ಬರ್ತಾ ಇದ್ವಿ. ಅವಾಗ ಆಫೀಸ್ನಾಗ ಹಬ್ಬದ ಟೈಮ್ ಅಂದ್ರೆ ಅಪ್ರಿಲ್ ಟೈಮು. ಕೆಲವ್ರಿಗೆ ಊರ ಹಬ್ಬ, ಕೆಲವ್ರಿಗೆ ಮಾರಿ ಹಬ್ಬ. ಸೊ ಹಿಂಗೆ ನಾನ್ ಬಂದು ನಂದೇ ಟೆನ್ಷನ್ ಕುತ್ಕೊಂಡಿದ್ದೆ, ಏನಾಗತ್ತಪ್ಪ ಅಪ್ರಿಲ್ ಅಂತ. ನನ್ನ ಜೂನಿಯರ್ ಬಂದ್ಬಿಟ್ಟು, ಶಟ್, ಇಂಡಿಯಾದಾಗ ಇಷ್ಟೊಂದು ಜನ ಆಕ್ಟರ್ಸ್ ಇದ್ದಾರೆ, ಇಷ್ಟೆಲ್ಲ ನಮ್ಗೆ ಫೆಸಿಲಿಟಿ ಇದೆ, ಆದ್ರೂ ಒಂದು ಆಸ್ಕರ್ ಬಂದಿಲ್ಲ ಅಲ್ಲಣ್ಣ ಅಂದ. ನಾನು ಹೇಳಿದೆ, ಇರೋ ಬೆಸ್ಟ್ ಆಕ್ಟರ್ಸ್ ಎಲ್ಲ ಸಾಫ್ಟ್ವೇರ್ನಾಗೆ ಇದ್ದಾರೆ, ಇನ್ನಂಗೆ ಬರುತ್ತೆ. ಸಾಫ್ಟ್ವೇರ್ಸ್ ಎಲ್ಲಿ, ಆಕ್ಟರ್ಸ್ ಎಲ್ಲಿ ಅಂದ. ನಾನು ಹೇಳಿದೆ, ಒನ್ ಆಗೈತೆ ನಿನ್ಗೆ? ಅವ್ನು ಇಲ್ಲ ಅಂದ. ಒಳಗೆ ಹೋಗಿ ಗೊತ್ತಾಗ್ತದೆ ಆಕ್ಟಿಂಗ್ ಅಂತ. ಅವ್ನು ಕೇಳ್ದ, ಇದೇನ ಹಿಂಗೆ ಹೇಳ್ತಿದ್ಯಾ, ಅದೇಂಗೆ ಅಂದ. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ನೆಲ್ಲ ಮೀರ್ಸೋರ್ ಒಳಗೆ ನಟ ಸಾರ್ವಭೌಮತೆ ಎಲ್ಲ ಹಂಗೆ ನಡುಗಾಡ್ಬಿಟ್ಟು ಅವನು, ಮತ್ತೇನ್ ಸ್ವಲ್ಪ ಮಾಹಿತಿ ಕೊಡೋಣ, ಪ್ರಿಪೇರ್ ಆಗ್ತೀನಿ ಅಂತ. ನಾನು ಹೇಳಿದೆ, ನೋಡಪ್ಪ 4 ತರ ಕೆಟಗರಿ ಇರ್ತತ್ತೆ. ಈಗ 5 ಮಾಡಿದಾರೆ, 4 ಅವರು ಆ 4 ತಕ್ಕಂಗೆ ಆಕ್ಟಿಂಗ್ ಮಾಡ್ತಾರಲ್ಲಿ ಒಳಗೆ. ನೀನು ಹೊರಗೆ ಬಂದ್ಮೇಲೆ 4 ತರ ಆಕ್ಟಿಂಗ್ ಮಾಡ್ಲೇಬೇಕು, ಇಲ್ಲ ಜನಕ್ಕೆ ಗೊತ್ತಾಗ್ಬಿಡ್ತದೆ ನಿನಗೇನ್ ಬಂದ.
ಒಂದು ಎರಡು ಬಂದ್ರೆ ದೇವ್ರ ಇದ್ದಂಗೆ. ಅವ್ರ ಮಾತಾಡ್ಸಕ್ ಹೋಗ್ಬೇಡ, ಯಾರಿಗೂ ಕೇಳ್ಬೇಡ, ಸುಮ್ನೆ ಹೋಗು, ಸುಮ್ನೆ ಒಂದು ಸ್ಮೈಲ್ ಕೊಡು. ಅವ್ರು ಗುರಾಯಿಸಿದ್ರು ಅಂದ್ರೆ ರಾಜ್ಕುಮಾರ್ ಗುರಾಯಿಸಿದ್ರು ಸುಮ್ನೆ ಬಂದ್ಬಿಡು. ನಟರು ಅಂದ್ರೆ ಏನೋ ಐತಿ ಮಾತಾಡ್ಸು ಅಷ್ಟೇ. ಹಿಂಗೆ ನಾನೊಂದ್ಸರಿ ನನ್ನ ಫಸ್ಟ್ ಕಂಪ್ನಿಯಾಗ ಇದ್ದಾಗ ಫಸ್ಟ್ ಇಯರ್ ಅಪ್ರೈಸಲ್ ಆಯ್ತು. ಒಬ್ಳು ಹುಡುಗಿ ಹೊರಗೆ ಬಂದ್ಲು, ಶರಪಂಜರ ಕಲ್ಪನಾ ರೇಂಜಿಗೆ. ನಾನು ಫ್ರೆಂಡ್ ಆಗಿದ್ಲು, ನಾನು ಕೇಳ್ದೆ ಯಾಕಮ್ಮ ಏನಾಯ್ತು ಅಂತ. ಅವಳು ನಾನು ಒಳಗೆ ಹೋಗಿದ್ದೆ, ಅವ್ರು ಹೇಳಿದ್ರು ನನಗ್ ಸಿಕ್ತು ಅಂತ ನಕ್ಕಂತ ಹೊರಗೆ ಬಂದ್ಲು. ಅದಕ್ಕೆ ನೋಡು ಯಾರು ಕೇಳಕ್ ಹೋಗ್ಬೇಡ ಅಂತ ಮಾತೆ. ಸರಿ ಆದ್ರೂ ಇದ್ರಾಗ ಆಕ್ಟಿಂಗ್ ಏನ್ ಬಂತಣ ಅಂದ. ಒಳಗ್ ಹೋದ್ಮೇಲೆ ಗೊತ್ತಾಗತ್ತೆ ಕಂದ, ನಿನಗೆ 3 ಬಂದಿರತ್ ರೇಟಿಂಗು. ಅವ್ರು ನಿನಗೆ ಹೆಂಗೆ ಹೇಳ್ತಾರೆ ಅಂದ್ರೆ ಯು ಹ್ಯಾವ್ ಮೆಟ್ ಆಲ್ and organization recognized you. We are giving you 3%. ಅನ್ಕಲ್ ನೀನ್ ಸುಮ್ಮನೆ ಎದ್ದು ಬರ್ಬೇಕಷ್ಟೇ. ಆಮೇಲೆ ಈ 4 ಬಂದರಿಗೆ ಹೆಂಗಣ ಮತ್ತೆ ಅಂದ ಅವನು. 4 ಬಂದರಿಗೆ ಸ್ವಲ್ಪ ಎಕ್ಸೀಡ್ ಎಕ್ಸ್ಪೆಕ್ಟೇಷನ್ ಅಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿ ಉರ್ದುಂಬಿಸ್ತಾರೆ. ನೀನು ಎಕ್ಸೀಡ್ ಎಕ್ಸ್ಪೆಕ್ಟೇಷನ್ ನೀನು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಯು ಹ್ಯಾವ್ ಹೆಲ್ಪ್ ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ. ಯು ಹ್ಯಾವ್ ನಾಟ್ ಓನ್ಲಿ ವರ್ಕ್ ಆನ್ ಯುವರ್ ಪ್ರಾಜೆಕ್ಟ್, ಯು ಹೆಲ್ಪ್ ಅದರ್ ಪ್ರಾಜೆಕ್ಟ್ ಆಲ್ಸೋ. ಬಟ್ ವಿಸಿಬಿಲಿಟಿ ಇಲ್ಲ. ಲೆಸ್ ವಿಸಿಬಿಲಿಟಿ, ಅದಕ್ಕೆ ಸ್ವಲ್ಪ ಕಡಿಮೆ ಕೊಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಕಂಪೇರ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ 4 years ಇದು ವೆರಿ ಗುಡ್. ಸೊ ನಾನು ಹೇಳಿದೆ ಅವಾಗ, ಸರಿ ಸರ್ ನಾಳೆ ಒಂದು ಟಿ ಶರ್ಟ್ ತಗೊಂಡ್ಬಿಡ್ತೀನಿ, ಆಮೇಲೆ ವಿಸಿಬಲ್ ಅವಾಗಾದ್ರೂ ಕಾಣಿಸ್ತೀವಲ್ಲ ಅಂತ. ಸೊ ಹಿಂಗೆ ಈ ತರ ಇರೋ ಪರಿಸ್ಥಿತಿಯಲ್ಲಿ ನಮ್ಮ HR ಗಳು ಒಂದಷ್ಟು ಮೇಲ್ ಹಾಕ್ಬಿಡ್ತಾರೆ. ಏನಂತ, ಫನ್ ಅಟ್ ವರ್ಕ್, ಫನ್ ಅಟ್ ವರ್ಕ್, ಎವ್ರಿ ಫ್ರೈಡೆ ವಿಲ್ ಹ್ಯಾವ್ ಸಮ್ ಫನ್ ಅಟ್ ವರ್ಕ್ ಅಂತ. ನಾವು ಮೊದಲೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವಲ್ಲ, ಸರಿ ಬಿಡಪ್ಪ ಅಂತೇಳಿ ಹೋಗ್ತೀವಿ, ಏನೋ ಒಂದು ಎಲ್ಲಾರು ಖುಷಿ ಪಡೋಣ ಅಂತ. ಹೋದ್ವಿ, ಕುತ್ಕೊಂಡ್ವಿ, 30 ಜನ ಕುತ್ಕೊಂಡಿದ್ರು, ಏನ್ ಗಂಟೆಗಟ್ಟಲೆ ಡಿಸ್ಕಷನ್. ಆಮೇಲೆ ಡಿಸೈಡ್ ಆಗಿದೆ 2 ಪ್ರೋಗ್ರಾಮ್ ಮಾಡೋಣ ಅಂತ. ಒಂದು ರಂಗೋಲಿ ಕಾಂಪಿಟೇಷನ್, ಇನ್ನೊಂದು ನೇಲ್ ಆರ್ಟಿಂಗ್ ಅಂತ. ಅದ್ ಹೇಳಿದ ತಕ್ಷಣ ಸಾಕು, ಹುಡುಗಿರು ಬಂದು ಹುಡ್ಕದೆ ಗೂಗಲ್ ಮಾಡೋದು. 15 ಚುಕ್ಕಿದ ಹಾಕ್ಲ, 17 ಇಲ್ಲೂ ನಮಗೆ ಸಂತೋಷ ಇಲ್ಲ. ಕೊನೆಗೆ ಏನ್ ಡಿಸೈಡ್ ಮಾಡೋದು, ಹೆಂಗಾದ್ರೂ ಹೊರಗೆ ಬರ್ಲೇಬೇಕಲ್ಲ. ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಸ್ಟೇಟಸ್ ಚೇಂಜ್ ಮಾಡ್ಬಿಡೋದು. ಎ ಪೀಸ್ ಆಫ್ ಪೇಪರ್ ಕ್ಯಾನಾಟ್ ಡಿಟರ್ಮಿನ್ ಮೈ ಫ್ಯೂಚರ್. ಆದ್ರೂ ಹೊರಗೆ ಬರಕ್ಕೆ ಏನಾದ್ರು ಮಾಡ್ಲೇಬೇಕಲ್ಲ, ಯೋಗ ಜಾಯ್ನ್ ಆಗೋದು. 2000 ರೂಪಾಯಿ ಕೊಟ್ಟು ರೀಬಾಕ್ ಮ್ಯಾಟ್ ತಗೊಂಡು ನಾನು ಯೋಗ ಜಾಯ್ನ್ ಆಗೋದು. ಅಲ್ಲ ಅದು ನಿಮ್ದು, ಅವರವರ ಲೆವೆಲ್ ಸಂಖ್ಯೆ ತಗೊಂತಾರೆ. ಸುಮ್ಮನಿರ್ರಿ, ಇನ್ನಿರ್ಬೇಕು ಅಂತೀನಿ. ನಾನು ಯೋಗ ಜಾಯ್ನ್ ಆದೆ. ಫಸ್ಟ್ ದಿನಾನೇ ಇನ್ಸ್ಟ್ರಕ್ಟರ್ ಹೇಳಿದ, ತೋಲಂಗಾಸನ, ಫಾರ್ವರ್ಡ್ ಬೆಂಡಿಂಗ್, ಟಚ್ ಯುವರ್ ಫೋರ್ಹೆಡ್ ಟು ದ ನೀಸ್ ಅಂತ. ನಾನು ಬಗ್ಗಿದ್ದೆ, 3 ಅಡಿ ಡಿಸ್ಟೆನ್ಸ್ ಇದೆ. ಪಕ್ಕದಲ್ಲಿ ನೋಡ್ತೀನಿ, ಅವನು ಆರಾಮಾಗಿ ಮುಗಿಸಿದ್ದಾನೆ. ಆಫೀಸಿಗಿಂತ ಜಾಸ್ತಿ ಫ್ರಸ್ಟ್ರೇಷನ್ ಆಗಿದೆ. ಅವತ್ತು ಇಡೀ ದಿನ ನಾನು ಮಾಡಿದ್ದು ಒಂದೇ ಆಸನ, ಕರೆಕ್ಟ್ ಆಗಿ ಮಾಡಿದ್ದು ಶವಾಸನ. ಆಮೇಲೆ ಮನೆಗೆ ಬಂದ್ಮೇಲೆ ತಿರ್ದಿನ ನಮ್ಮ ಅಮ್ಮ ಎಬ್ರಿಸಿದ್ರು ಹೋಗ್ಲಿಲ್ಲ, ಮತ್ತೆ ಎಬ್ರಿಸಿದ್ರು ಹೋಗ್ಲಿಲ್ಲ. 1 ತಿಂಗಳು ನೋಡಿದ್ರು ನಮ್ಮ ಅಮ್ಮ ಅರಿಬಾಕ್ ಮ್ಯಾಟ್ ತಗೊಂಡು 4 ಪೀಸ್ ಕಟ್ ಮಾಡಿ ಡೋರ್ ಮ್ಯಾಟ್ ಮಾಡೋದು. ನನ್ ಪುಣ್ಯಕ್ಕೆ ನಮ್ಮ ಮ್ಯಾನೇಜರ್ ಒಂದಿನ ಮನೆ ಕರ್ಕೊಂಡು ಹೋಗಿದ್ದೆ. ನಮ್ಮ ಮ್ಯಾನೇಜರ್ ಡೋರ್ ಮ್ಯಾಟ್ ನೋಡ್ಬಿಟ್ಟು, ಏನು ಅರಿಬಾಕ್ ಡೋರ್ ಮ್ಯಾಟ್ ಎಲ್ಲ ಬಿಟ್ಟು. ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಮಗಂಗೆ ಅಪ್ರೈಸಲ್ ಆಗೈತಲ್ಲ ಅದ್ರ ತಂದವನೇ. ಹಿಂಗಿರೋ ಪರಿಸ್ಥಿತಿಯಲ್ಲಿ HR ಇಂತು ಏನೋ ಹುರಿದುಂಬಿಸಿ ನಮ್ಮನ್ನ ಟೀಮ್ ಔಟಿಂಗ್ ಕರ್ಕೊಂಡು ಹೋದ್ರು. ಎಲ್ಲಿಗೆ, ಅದೊಂದು ರೆಸಾರ್ಟ್, ಎಲ್ಲ ಕುರಿ ಮಂದೆ ತುಂಬ್ಕೊಂಡು ರೆಸಾರ್ಟಿಗೆ ಕರ್ಕೊಂಡು ಹೋದ್ವಿ. ಇಲ್ಲಿ ಎಲ್ಲ 4 ಕ್ಯಾಟಗರಿ ಜನ ಇರ್ತಾರೆ. ಯಾವುದೇ ಇದು ಕೊಡ್ರು 1 ಕ್ಯಾಟಗರಿ, ನೀವ್ ಯಾವ್ದೇ ಸಾಂಗ್ ಹಾಕಿ ಎದ್ದು ಬಂದು ಕುಣಿತಾರೆ. ಕನ್ನಡ ಹಾಕಿ, ಹಿಂದಿ ಹಾಕಿ, ತೆಲುಗು ಹಾಕಿ, ತಮಿಳು ಹಾಕಿ, ಯಾವ್ದೇ ಸಾಂಗ್ ಹಾಕಿ ಎದ್ದು ಬಂದು ಕುಣಿತಿರ್ತಾರೆ ಅವರು. 2ನೇ ಕ್ಯಾಟಗರಿ ಫ್ರೆಶರ್ಸ್. ಅವ್ರಿಗೆ ಇನ್ನೂ ರೊಮ್ಯಾಂಟಿಕ್ ಕೀಡ ಇರ್ತದ ಅವ್ರೊಳಗೆ. ಅವ್ರು ಯಾರನ್ನು ಸುಮ್ನೆ ಮಾತಾಡ್ಸೋದೇ ಇಲ್ಲ. ಸರ್, ಅಣ್ಣ, ಅಕ್ಕ, ಮೇಡಮ್ ಹಂಗೆ ಮಾತಾಡ್ಸೋದು. ಅವ್ರು ಯಾರನ್ನಾರು ಅಣ್ಣ ಅಂತ ಕರಿತಿದ್ರೆ ಅವ್ರು ಡೌನ್, ಅವ್ರ ಅಕ್ಕ ಅಂತ ಕರೆಯಲ್ಲ. ಸೊ ಹಿಂಗೆ ಇದು 2ನೇ ಕ್ಯಾಟಗರಿ. ಇನ್ನು 3ನೇ ಕ್ಯಾಟಗರಿ, ಇವ್ರು ಎಲ್ಲೇ ಹೋದ್ರು ಫೋನಲ್ಲೇ ಇರ್ತಾರೆ ಸ್ವಾಮಿ.
ರೆಸಾರ್ಟಿಗೆ ಬಂದ್ರು ಫೋನಲ್ಲೇ ಇರ್ತಾರೆ, ಆಫೀಸಿಗೆ ಬಂದ್ರು ಫೋನಲ್ಲೇ ಇರ್ತಾರೆ. 4ನೇ ಕ್ಯಾಟಗರಿ ತುಂಬಾ ಇಂಪಾರ್ಟೆಂಟ್ ಕ್ಯಾಟಗರಿ. ಇವ್ರು ಇಡೀ ದಿನ ಲಿಕ್ವಿಡ್ ಡಯಟ್ ಅಲ್ಲಿ ಇರ್ತಾರೆ. ಇವರ ಡ್ಯಾನ್ಸ್ ಸಾಯಂಕಾಲ ಶುರುವಾಗುತ್ತೆ. ಹೋಗ್ಲಿದ್ದು ಮ್ಯಾನೇಜರ್ಗಳನ್ನ ಅಪ್ರೆಸಲ್ ಆಗಿಲ್ಲ ಅಂದ್ರೆ ಆಗಿದ್ರೆ ಉಲ್ಟಾ ಅಷ್ಟೇ. ಸೊ ಹಿಂಗೆ ನಾವೆಲ್ಲ ಬದುಕ್ತಿದೀವಿ. ಅವಾಗ ಖುಷಿ, ಅವಾಗ ದುಃಖ, ಇದ್ಯಾವುದನ್ನು ಹೆಚ್ಚಿಗೆ ಮನಸ್ಸಿಗೆ ಹಚ್ಕೊಳ್ದೆ ನಾವೆಲ್ಲರೂ ಖುಷಿಯಾಗಿರೋಣ ಅಷ್ಟೇ. ಥ್ಯಾಂಕ್ ಯು.